ಉತ್ತರಾಖಂಡದಲ್ಲಿ ಜಲಪ್ರಳಯ ಸಂಭವಿಸಿದ್ದಾಗ ಮಾಜಿ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ಚಾರ್ಧಾಮ್ ಯಾತ್ರೆಗೆ ತೆರಳಿದ್ರು. ಇಡೀ ಕರ್ನಾಟಕದಲ್ಲಿ ಶೋಭಾ ಕರಂದ್ಲಾಜೆ ಸುರಕ್ಷಿತವಾಗಿ ಮರಳಿ ಬರಲಿ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಶೋಭಾ ಕರಂದ್ಲಾಜೆ ಇವತ್ತು ಉತ್ತರಾಖಂಡ್ನಿಂದ ಸುರಕ್ಷಿತವಾಗಿ ದೆಹಲಿ ತಲುಪಿದ್ದಾರೆ. ನಮ್ಮ ಜೊತೆಗೆ ಶೋಭಾ ಕರಂದ್ಲಾಜೆ ಅವರಿದ್ದಾರೆ. ಶೋಭಾ ಕರಂದ್ಲಾಜೆ ಅವರೇ, ನನಗೆ ಗೊತ್ತು ನೀವು ತುಂಬ ದಣದಿದ್ದೀರಿ ಅಂತಕ್ಕ. ಆರ್ ಯು ಪರ್ಫೆಕ್ಟ್ಲಿ ಓಕೆ ನಾವು? ಖಂಡಿತವಾಗಿ ನಾವು ಸುರಕ್ಷಿತವಾಗಿ ಬಂದಿರುವಂಥದ್ದೇ ನಮಗೆ ಖುಷಿ ಕೊಟ್ಟಿದೆ. ಯಾಕಂದರೆ ನಾನು ಮಾತ್ರ ಅಲ್ಲ, ನಮ್ಮ ಜೊತೆಗಿದ್ದಂಥ 1,100 ಜನ ಯಾರು ನಾವು ಒಟ್ಟಿಗೆ ಇದ್ವಿ ಅವರೆಲ್ಲರೂ ಸುರಕ್ಷಿತವಾಗಿ ಇವತ್ತು ವಾಪಸ್ ಬಂದಿದ್ದೀವಿ. ಅವರೆಲ್ಲರೂ ಬಂದ ಮೇಲೆ ನಾನು ಕೊನೆಯಲ್ಲಿ ಬಂದಿದ್ದೀನಿ. ಎಲ್ಲರೂ ಕೂಡ ಅವರವರ ಊರು ರೀಚ್ ಆಗಿದ್ದಾರೆ, ಹರಿದ್ವಾರ ರೀಚ್ ಆಗಿದ್ದಾರೆ, ಎಲ್ಲರೂ ರೀಚ್ ಆಗಿದ್ದಾರೆ. ಅದಕ್ಕಾಗಿ ಬಹಳ ಖುಷಿಯಿಂದ ನಾನು ವಾಪಸ್ ಬಂದೆ. ಯಾಕೆಂದರೆ ನನ್ನ ಜೊತೆ ಬಂದವರಿಗೆ ಯಾರಿಗೂ ಸಮಸ್ಯೆ ಆಗಿಲ್ಲ. ಅದು ಮಧ್ಯಪ್ರದೇಶದವರಿದ್ದರು, ಮಹಾರಾಷ್ಟ್ರದವರಿದ್ದರು, ವೆಸ್ಟ್ ಬೆಂಗಾಲ್ ಅವರಿದ್ದರು, ಬೇರೆ ಬೇರೆ ಕೂಡ ನಾಯಕತ್ವದ ಸಹಜವಾಗಿ ನಾನು ಎಲ್ಲೇ ಹೋದರೂ ಕೂಡ ಸುನಾಮಿಯಲ್ಲಿ ನಾನು ಏನು ನಾಯಕಿ ಇಲ್ಲದಾಗ ಕೆಲಸ ಮಾಡಿದ್ದೆ. ಈಗಲೂ ನನಗೆ ಅನಿಸುತ್ತೆ ದೇವರಲ್ಲಿ ಕರೆಸ್ಕೊಂಡಿರಬೇಕು ಅದೇ ಸಂದರ್ಭದಲ್ಲಿ ಅಂತ. ಇಲ್ಲಾಂದರೆ ನಾನು ಬೆಂಗಳೂರಿಂದ ಹೋಗುವಂಥ ಪ್ರಶ್ನೆನೇ ಬರ್ತಾ ಇರಲಿಲ್ಲ. ಅದಕ್ಕಾಗಿ ಎಲ್ಲರಿಗೂ ಔಷಧಿ ಕೊಡಿಸುವಂಥದ್ದು, ಎಲ್ಲರ ಹತ್ರ ಸಂಗ್ರಹ ಮಾಡುವಂಥದ್ದು, ಊಟ ಸಂಗ್ರಹ ಮಾಡುವಂಥದ್ದು, ಇದೆಲ್ಲವನ್ನ ಮಾಡಿ ಎಲ್ಲರೂ ಸುರಕ್ಷಿತವಾಗಿ ವಾಪಸ್ ಹೋಗುವಂಗೆ ಆಗಿದೆ. ಶೋಭಾ, ಯಾವಾಗ ನೀವು ಇಲ್ಲಿಂದ ತೆರಳಿದ್ರಿ? ಯಾವ್ಯಾವ ಪ್ರದೇಶಗಳಿಗೆ ಹೋಗಬೇಕು ಅಂತಕ್ಕಂಥ ಯೋಜನೆ? ನಾನು ಇಲ್ಲಿಂದ 12ನೇ ತಾರೀಕಿಗೆ ತೆರಳಿದೆ. ಬೆಳಿಗ್ಗೆ ಬೆಂಗಳೂರು 12ನೇ ತಾರೀಕು ಬೆಳಿಗ್ಗೆ ಬಿಟ್ಟೆ. ನಾನು ಸಂಜೆ ಹೊತ್ತಷ್ಟೊತ್ತಿಗೆ ಡೆಹ್ರಾಡೂನ್ ಬಿಟ್ಟು ಅಲ್ಲಿಂದ ಮಸೂರಿ ಮೂಲಕ ನಾನು ಬಾರ್ಕೋಟ್ ಹೋಗಬೇಕಾಗಿತ್ತು. ಅಂದರೆ ನಾನು ಮನಸ್ಸಲ್ಲಿ 4 ಚಾರ್ಧಾಮಿಗೆ ಹೋಗಬೇಕು, ಚತುರ್ಧಾಮಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡು ಹೋಗಿದ್ದೆ. ಯಮುನೋತ್ರಿ, ಗಂಗೋತ್ರಿ, ಕೇದಾರ ಮತ್ತು ಬದ್ರಿನಾಥಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೆ. ಯಮುನೋತ್ರಿ ಮುಗಿಸಿದೆ, ಗಂಗೋತ್ರಿ ಕೂಡ ಮುಗಿಸಿದ್ವಿ. ಉತ್ತರ ಕಾಶಿಯಲ್ಲಿ ನಾನು ನಿಂತಿದ್ದೆ. ಆ ದಿನ ವಿಪರೀತವಾದ ಒಂದು ಪ್ರವಾಹ ಇತ್ತು. ಯಾವತ್ತದು, ರವಿವಾರನ ಸೋಮವಾರ? ಅಲ್ಲ, ಅದು ಶನಿವಾರನೇ ಪ್ರವಾಹ ಇತ್ತು. ಶನಿವಾರನೇ ಶುರುವಾಗಿತ್ತು. ಶನಿವಾರ ನಾವು ಗಂಗೋತ್ರಿಗೆ ಹೋಗಿ ವಾಪಸ್ ಬರುವಂಥ ಸಂದರ್ಭದಲ್ಲೇ ಲ್ಯಾಂಡ್ ಸ್ಲೈಡ್ ಆಗ್ತಾ ಇತ್ತು. ನಮ್ಮದು ವಾಹನ ಹೇಗೋ ಬಚಾವಾಗಿ ಮುಂದೆ ಬಂದ್ಬಿಟ್ವಿ. ನನ್ನ ಹಿಂದೆ ಬರ್ತಾ ಇರುವಂಥ ವಾಹನದಲ್ಲಿ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿ ಕಲ್ಲು ಬಿದ್ದು ಎದುರಿಗೆ ಕೂತಿರುವ 3 ಜನ ಸತ್ತೋದ್ರು. ಅಂದರೆ ಹೌದು, ನನ್ನ ಹಿಂದಿರುವಂಥ ವಾಹನ, ಎಕ್ಸಾಕ್ಟ್ಲಿ ಹಿಂದಿರುವಂಥ ವಾಹನ ಅದು. ಅಂದರೆ ಅಷ್ಟು ಭಯಾನಕವಾಗಿ ಅವತ್ತು ಶನಿವಾರನೇ ಇತ್ತು. ಆದರೆ ನಾವು ಅಲ್ಲಿಂದ ಉತ್ತರ ಕಾಶಿ ಬಂದ್ವಿ. ಯಾವ ವಾಹನದಲ್ಲಿ ಪ್ರಯಾಣಿಸ್ತಿದ್ರಿ? ನಾನು ಸೈಲೋದಲ್ಲಿ. ನಿಮ್ಮ ಜೊತೆ ಎಷ್ಟು ಜನ ಒಂದು ತಂಡ ಇತ್ತು? ಅಲ್ಲ, ನಾನು ಒಬ್ಬಳೇ ಹೋಗಿರೋದು. ಆದರೆ ಅಲ್ಲಿ ಹೋದ್ಮೇಲೆ ಎಲ್ಲರೂ ಫ್ರೆಂಡ್ಸ್ ಆಗ್ತಾರೆ. ರುದ್ರ ರಮಣೀಯ ಅಂತಕ್ಕಂಥದ್ದನ್ನ ಅಂತ ಒಂದು ರೀತಿಯ ರುದ್ರ ತಾಂಡವದ ದೃಶ್ಯಗಳು ಏನು ನೋಡಿದ್ರಿ ಶೋಭಾ ಅವರಲ್ಲಿ ಆ ಸಂದರ್ಭದಲ್ಲಿ ನೀವು? ಯಾಕಂದ್ರೆ ಉತ್ತರ ಕಾಶಿಯಲ್ಲಿ ಸಂಜೆಯ ಹೊತ್ತಿಗೆ ಹೆಚ್ಚು ಪ್ರವಾಹ ಕಾಣಿಸ್ತಾ ಇತ್ತು ಅಂತಕ್ಕಂಥದ್ದು. ಉತ್ತರ ಕಾಶಿಯಲ್ಲಿ ನಾನಿರುವಾಗಲೇ ನನ್ನ ಕಣ್ಮುಂದೆನೆ ಮನೆಗಳು ಕೊಚ್ಕೊಂಡೋದು. ಅಷ್ಟು ರಭಸವಾಗಿ ನದಿ ಹರಿತಾ ಇತ್ತು, ಅಷ್ಟು ರಭಸವಾಗಿ. ದೊಡ್ಡ ದೊಡ್ಡ ಮರಗಳು, ಅಂದರೆ ಹಿಮಾಲಯದ ಮರಗಳು ನಿಮಗೆ ಗೊತ್ತಿದೆ, ಅಂದರೆ 100 ವರ್ಷ 150 ವರ್ಷ ಇರ್ಬೋದು ಅದಕ್ಕೆ. ಅಂಥ ಮರಗಳು ರಭಸವಾಗಿ ಹರ್ಕೊಂಡು ಹೋಗ್ತಾ ಇದ್ವು. ಅಂದರೆ ಅಷ್ಟು ಭಯಾನಕವಾದಂಥ ಒಂದು ವಾತಾವರಣ ಇತ್ತು. ಪೊಲೀಸರು ಅನೌನ್ಸ್ ಮಾಡ್ತಾ ಇದ್ರು, ಯಾರು ದಯಮಾಡಿ ಉತ್ತರ ಕಾಶಿಯಿಂದ ಬಿಡುವವರು ಬೇಗ ಬಿಡಿ, ಇಲ್ಲ ಅಂದರೆ ಇಲ್ಲಿ ಯಾರು ಕೂಡ ನದಿ ಕಿನಾರೆಯಲ್ಲಿ ಹೋಟೆಲ್ಗಳಲ್ಲಿ ಮನೆಗಳಲ್ಲಿ ಇರಬೇಡಿ, ದಯಮಾಡಿ ಮೇಲ್ಭಾಗಕ್ಕೆ ಬನ್ನಿ, ಉತ್ತರ ಕಾಶಿ ತುಂಬ ಡೇಂಜರಲ್ಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ನಮಗೆ ಅನ್ನಿಸ್ತಾ ಇತ್ತು. ಅದಕ್ಕಾಗಿ ನಾವು ಉತ್ತರ ಕಾಶಿ ಆ ದಿನ ಬಿಡಬೇಕಾಗಿತ್ತು. ನಾನು ಗುಪ್ತ ಕಾಶಿಗೆ ಹೋಗಬೇಕಾಗಿತ್ತು. ತಕ್ಷಣ ಉತ್ತರ ಕಾಶಿ ಬೆಳಿಗ್ಗೆ 6:30ಗೆ ನಾವು ಬಿಟ್ವಿ. 6:30 ಬಿಟ್ಟ ಮೇಲೆ ಮಧ್ಯದಲ್ಲಿ ನಾವು ಒಂದು 2 ಗಂಟೆ ಜರ್ನಿ ಮಾಡಿ ಸಿಕ್ಕಾಕೊಂಡವರು ಮತ್ತೆ ಹಾಗೆ ಸಿಕ್ಕಾಕೊಂಡು 6 ದಿನ ಸಿಕ್ಕಾಕೊಂಡಿದ್ವಿ. ಎಲ್ಲಿ ಸಿಕ್ಕಾಕೊಂಡ್ರಿ? ನಾನು ಮೊದಲು ಅದು ಕಾಂಡ್ಯಾ ಖಾಲ್ ಅನ್ನುವಂಥ ಒಂದು ಜಾಗದಲ್ಲಿ, ಅದೊಂದು ಸ್ಮಾಲ್ ಭುವನೇಶ್ವರಿ ಟೆಂಪಲ್ ಬೇರೆ ಇದೆ. ಆಶ್ಚರ್ಯ ಆಯಿತು ನನಗೆ, ಅಲ್ಲಿ ನಮ್ಮ ಭುವನೇಶ್ವರಿ ಅಲ್ಲಿದ್ದಾಳೆ ಅಂಥೇಳಿ. ಕಾಂಡ್ಯಾ ಖಾಲ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ನಾನು ಸಿಕ್ಕಾಕೊಂಡೆ. ಅದಾದ ನಂತರ ನಾವು ಸ್ವಲ್ಪ ಈ ರಸ್ತೆಯನ್ನು ಸರಿ, ನಮ್ಮ ಡ್ರೈವರ್ಗಳೇ ಎಲ್ಲರೂ ಮರವನ್ನು ಎತ್ತಿ ಹಾಕಿ ಮಣ್ಣನ್ನು ತಕ್ಕೊಂಡು ಸ್ವಲ್ಪ ಮುಂದಕ್ಕೆ ಬುಡ್ನಾ ಅನ್ನುವಂಥ ವಿಲೇಜ್ಗೆ ಹೋದ್ವಿ. ಅಂದರೆ ಆ ಬೆಟ್ಟ ಇಳಿದು ಕೆಳಗೆ ಇಳಿದು ಇನ್ನೊಂದು ಬೆಟ್ಟಕ್ಕೆ ಹೋದ್ವಿ. ಅಲ್ಲಿಂದ ಮುಂದೆ ನಾವು ಹೋಗೋಕ್ಕೆ ಆಗಲಿಲ್ಲ. ನಡೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಇಲ್ಲ ಕಾರಲ್ಲೇ ಹೋದ್ವಿ. ಅಲ್ಲಿ ತನಕ ನಾವು ಸ್ವಲ್ಪ ಮರಗಳನ್ನೇ ಎತ್ತಾಕೊಂಡು, ನಮ್ಮ ಡ್ರೈವರ್ಸೇ ಅವರವರ ಹತ್ರ ಏನೇನು ಸಲಕರಣೆ ಇದೆ ಅದನ್ನು ಉಪಯೋಗ ಮಾಡಿಕೊಂಡು ಎತ್ತಾಕೊಂಡು ಒಂದು 25 ಕಿಲೋಮೀಟರ್ ಮುಂದೆ ಹೋದ್ವಿ. ಅಲ್ಲಿಂದ ನಂತರ ದೊಡ್ಡ ದೊಡ್ಡ ಬೆಟ್ಟಗಳೇ ಬಿದ್ದಿದ್ವಿ, ದೊಡ್ಡ ದೊಡ್ಡ ಬಂಡೆಗಳು ಬಿದ್ದಿದ್ವಿ. ನಾವು ತೆಗೆಯುವಂಥ ಪರಿಸ್ಥಿತಿಯಲ್ಲಿ ಇರಲೇ ಇಲ್ಲ. ಅದಕ್ಕಾಗಿ ಬುಡ್ನದಲ್ಲೇ 4 ದಿನ ಕಂಟಿನ್ಯೂಸ್ ಬುಡ್ನದಲ್ಲೇ ಇದ್ವಿ ನಾವು. ಅಲ್ಲಿ ಏನಾದರೂ ವ್ಯವಸ್ಥೆ ಇತ್ತಾ ಇರಲಿಕ್ಕೆ? ಯಾಕಂದ್ರೆ ನನಗೆ ನೆನಪಿದೆ, ನಾನು ನಿಮಗೆ ನೀವು ಬುಡ್ನಾದಲ್ಲಿದ್ದಾಗ ಫೋನ್ ಮಾಡಿದಾಗ ನೀವು ಹೇಳ್ತಾ ಇದ್ರಿ ಇಲ್ಲಿ ಆಹಾರಕ್ಕೂ ಕೂಡ ಜನರಿಗೆ ಕೊರತೆ ಇದೆ ಅಂತ.
ಖಂಡಿತವಾಗಿ. ಯಾಕೆಂದ್ರೆ ಅಲ್ಲಿ ಎಲ್ಲವೂ ಬೆಟ್ಟ ಪ್ರದೇಶ ಇದೆ. ನಮಗೆ ಯಾವುದು ಕೂಡ ಹತ್ತಿರದಲ್ಲಿ ಗ್ರಾಮಗಳಾಗ್ಲಿ, ಆ ಗ್ರಾಮಗಳಿದ್ರು ಕೂಡ ರಸ್ತೆ ಬದಿಯಲ್ಲಿ ಗ್ರಾಮಗಳಿಲ್ಲ. ಎಲ್ಲೋ ಬೆಟ್ಟದಲ್ಲಿ ದೂರದಲ್ಲಿ ಗ್ರಾಮ ಕಾಣ್ತಾ ಇದೆ. ಅಂದ್ರೆ ಒಂದು 100-200 ಮನೆಗಳು ಕಾಣ್ತವೆ. ನಾವಿರುವಂತ ಪ್ರದೇಶದಲ್ಲಿ ಏನೂ ಇರಲಿಲ್ಲ. ಅಂದ್ರೆ ಜನಗಳೇ ಸ್ವತಃ ಅವರವರೇ ತಂದಿರುವಂಥದ್ದನ್ನ ತಿಂದು ಅವರು ತಂದ ನೀರನ್ನ ಕುಡಿದು ಕೊನೆಯಲ್ಲಿ ನಾವು 4 ದಿನ ಆದ್ಮೇಲೆ ನಮ್ಮಲ್ಲಿ ಕೂಡ ನೀರು ಉಳಿದಿರಲಿಲ್ಲ. ಬೆಟ್ಟದಲ್ಲಿ ಬರುವಂತ ನೀರನ್ನೇ ಕುಡಿದು ಬದುಕಿದ್ದು ಇದೆ. ಜೊತೆಗೆ ನನ್ನ ಹತ್ರ ಪಿಕ್ಚರ್ಸ್ ಇದಾವೆ, ನಾನು ತಕೊಂಡು ಬಂದಿದ್ದೀನಿ. ಅವರು ತಂದಿರುವ ಆಹಾರ ಕೂಡ ಒದ್ದೆ ಆಗಿತ್ತು. ಯಾಕಂದ್ರೆ ಬ್ಯಾಗ್ಗಳನ್ನೆಲ್ಲ ಸ್ಟಾಪಲ್ಲಿ ಹಾಕ್ತಾರೆ. ಅಷ್ಟು ಕಂಟಿನ್ಯೂಸ್ ಮಳೆ ಬಂದಿರುವ ಕಾರಣಕ್ಕೆ ಎಲ್ಲ ಬ್ಯಾಗ್ಗಳು ಕೂಡ ಒದ್ದೆ ಆಗಿದ್ವು. ತಂದ ಆಹಾರ ಒದ್ದೆ ಅದನ್ನ ಬಿಸಿ ಮಾಡಿ ಅದನ್ನ ಒಣಗಿಸಿ ತಿಂದಿದ್ದನ್ನು ನಾನು ವಿಡಿಯೋ ತಗೊಂಡು ಬಂದಿದ್ದೀನಿ. ಅಂದ್ರೆ ಎಷ್ಟು ಕಷ್ಟ ಇತ್ತು ಅಲ್ಲಿ ಬದುಕು ಅನ್ನುವಂಥದ್ದನ್ನ. ಬಟ್ ಗುಡ್ನಾದಲ್ಲಿ ಏನಾದರೂ ವ್ಯವಸ್ಥೆ ಇತ್ತಾ ಇರ್ಲಿಕ್ಕೆ ಅಥವಾ ಇಲ್ಲ, ಏನೂ ವ್ಯವಸ್ಥೆ ಇರಲಿಲ್ಲ ನಮ್ಗೆ. ಓಪನ್ ಆಗಿ ಬದುಕೋದು. ಬಹಳ ಜನ ಎಲ್ಲರೂ ಬಸ್ಸಲ್ಲೇ ಮಲಗ್ತಾ ಇದ್ರು, ಬಸ್ಸಲ್ಲೇ ಬಟ್ಟೆ ಒಣಗಿಸ್ತಿದ್ರು, ಬಸ್ಸಲ್ಲೇ ಊಟ, ಬಸ್ಸಲ್ಲೇ ಎಲ್ಲವೂ ನಡೀತಾ ಇತ್ತು. ಸಹಜವಾಗಿ ಪ್ರಕೃತಿಯ ಇದಕ್ಕೆ ನಾವು ಹೊರಗಡೆ ಹೋಗ್ಬೇಕಾಗಿತ್ತು ಅಥವಾ ಗುಡ್ಡದಲ್ಲಿ ಹೋಗ್ಬೇಕಾಗಿತ್ತು. ಬಹಳ ಸಂಕಷ್ಟ ಇತ್ತು. ಬುಡ್ನಾದಿಂದ ಎಲ್ಲಿ ಹೋದ್ರಿ ಆಮೇಲೆ? ನಾವು ಬುಡ್ನಾದಿಂದ ಅಲ್ಲಿಂದ ತೀಳ್ವಾಡ ಅನ್ನುವಂಥ ರುದ್ರಪ್ರಯಾಗಿನ ಜಾಗಕ್ಕೆ ನಾನು ಹೋದೆ ಒಂದ್ಸರಿ. ಹೋಗಿ ನೋಡ್ಕೊಂಡು ಬರಬೇಕು. ಮತ್ತು ಅಲ್ಲಿ ನಮ್ಮವರು ಸಂಕಷ್ಟದಲ್ಲಿ ಇದ್ದಾರೆ ಅಂತ ನನಗೆ ಫೋನ್ಗಳು ಬರ್ತಾ ಇದ್ವು. ಯಾಕಂದ್ರೆ ಇಲ್ಲಿ ನೀವು ಮಾಧ್ಯಮದವರು ತೋರಿಸಿದ ಮೇಲೆ ಶೋಭಾ ಅವರು ಅಲ್ಲೇ ಇದ್ದಾರೆ ಅಂತ ಬಹಳಷ್ಟು ಜನ ನನಗೆ ಫೋನ್ ಮಾಡ್ತಾ ಇದ್ರು. ಅದಕ್ಕೆ ಅಲ್ಲಿ ಹೋಗ್ಬೇಕು ಅಂತ ಹೇಳಿ ನಾನು ತಿಳ್ವಾಡ ಅನ್ನುವಂಥ ಜಾಗಕ್ಕೆ ಹೋದೆ. ಅದು ರುದ್ರಪ್ರಯಾಗ್ ಮಧ್ಯ ಜಾಗ, ಜಿಲ್ಲಾ ಕೇಂದ್ರ. ಅಲ್ಲಿಂದ ಬಲಬದಿಗೆ ಹೋಗಿದ್ರೆ ನಾವು ಬದ್ರಿನಾಥ ಹೋಗ್ತೀವಿ, ಎಡಬದಿಗೆ ಹೋದ್ರೆ ಕೇದಾರ್ನಾಥ ಹೋಗ್ತೀವಿ. ಅಂದ್ರೆ ಕೇದಾರನಾಥ ರಸ್ತೆನಲ್ಲಿ ಒಂದು 8 ಕಿಲೋಮೀಟರ್ ಮುಂದೆ ತಿಳ್ವಾಡ ಅನ್ನುವಂಥ ಒಂದು ಜಾಗ. ಅದು ಆಕ್ಚುಲಿ ಐಲ್ಯಾಂಡ್ ಆಗಿದೆ. ಅಂದ್ರೆ ಆ ಕಡೆ ರುದ್ರಪ್ರಯಾಗೂ ಹೋಗಕ್ಕಾಗಲ್ಲ, ಈ ಕಡೆ ಕೇದಾರಕ್ಕೂ ಹೋಗಕ್ಕಾಗಲ್ಲ. ಆದ್ರೆ ನಮ್ಮ ರಸ್ತೆಯಿಂದ ನಾವು ನದಿ ದಾಟಿ ಹೋಗುವಂತ ಒಂದು ಸ್ಥಿತಿ ಇತ್ತು. ಅದಕ್ಕೆ ಅಲ್ಲೂ ಹೋದೆ ನಾನು. ಅಲ್ಲಿ ಅದು ಇಲ್ಲಿಂದ ಬುಡ್ನಾದಿಂದ ಒಂದು 35-40 ಕಿಲೋಮೀಟರ್ ಬೈಕಲ್ಲಿ ಹೋಗಿ ನಾನು ಅಲ್ಲಿ ಜನರನ್ನು ಮಾತಾಡಿಸ್ಕೊಂಡು ಹೌದು, ಬೇರೆ ಹುಡುಗರನ್ನು ಯಾರನ್ನೋ ನೋಡಿ ಅಲ್ಲಿ ಬೈಕಲ್ಲಿ ಹೋದ್ವಿ. ಅದಕ್ಕೆ ಬೈಕಲ್ಲಿ ಹೋಗ್ಬಿಟ್ಟು ಅಲ್ಲಿ ನೋಡ್ಕೊಂಡು ಬಂದ್ವಿ. ಬರುವಾಗ ನಾನು ತಹಶೀಲ್ದಾರ್ಗೆ DC-ಗೆ ಫೋನ್ ಮಾಡಿ ಅಲ್ಲಿರುವಂಥ ಮಯಾಲಿ ಅನ್ನುವಂಥ ಒಂದು ಪ್ರದೇಶ ದಾರಿಯಲ್ಲಿ ಸಿಗುತ್ತೆ. ಅಲ್ಲಿ ನಮಗೆ ಕ್ರೇನ್ಗಳಿದಾವೆ ಮತ್ತು JCP ಇದೆ ಅಂತ ಗೊತ್ತಾಯ್ತು. ಅವರಿಗೆ ಮಾತಾಡಿಸಿ JCPಯನ್ನು ಒಟ್ಟಿಗೆ ಕರ್ಕೊಂಡು ಬಂದು ರೋಡನ್ನು ಸಾಫ್ ಮಾಡ್ತಾ ನಾವು ಮುಂದಕ್ಕೆ ಬಂದ್ವಿ. ಕೊನೆಗೆ ನಾವು ಮೊನ್ನೆ ಪೀಪಲ್ ದಾಳಿಗೆ ಬಂದಿದ್ವಿ. ಅಲ್ಲಿ ಬಂದ್ಮೇಲೆ ಇನ್ನೂ ಕಷ್ಟ. ಕುಡಿಯೋಕ್ಕೆ ನೀರಿಲ್ಲ, ಮಲಗಕ್ಕೆ ಏನೂ ಇಲ್ಲ. ಎಲ್ಲರೂ ಕೂಡ ರಸ್ತೆಯಲ್ಲಿ ಮಲಗಿದ್ರು. ಪೂರ್ಣವಾಗಿ ಉದ್ದಕ್ಕೆ ಸಾವಿರಾರು ವೆಹಿಕಲ್ಗಳು, ಸಾವಿರಾರು ಜನ ರಸ್ತೆಯಲ್ಲಿ ಮಲಗಿದ್ರು. ನಿನ್ನೆ ಮಧ್ಯಾಹ್ನಕ್ಕೆ ನಮಗೆ ಕ್ಲಿಯರ್ ಆಯಿತು. ಮಧ್ಯಾಹ್ನಕ್ಕೆ ನಾವು ರಸ್ತೆ ಎಲ್ಲ ಕ್ಲಿಯರ್ ಮಾಡಿಕೊಂಡು ದೇವಪ್ರಯಾಗ್ ಮೂಲಕ ಎಲ್ಲ ಜನ ಹೋದ್ಮೇಲೆ ನಾನು ದೇವಪ್ರಯಾಗ್ ಮೂಲಕ ಋಷಿಕೇಶ ರಾತ್ರಿ ಲೇಟ್ ನೈಟ್ 12 ಗಂಟೆಗೆ ತಲುಪಿದೆ.